ಒಬ್ಬ ಪುತ್ರ ಹಾಗೂ ಒಬ್ಬಳು ಪುತ್ರಿ ಇದ್ದಾರೆ. ಸದಾ ಚುರುಕುತನದಿಂದ ಇರುವ ಇವರು ಸುದೀರ್ಘ 35 ವರ್ಷಗಳ ಕಾಲ ಅಂಬೆಗಾಲಿಟ್ಟು ಅಂಗನವಾಡಿಗೆ ಬರುವ ಪುಟ್ಟ ಕಂದಮ್ಮಗಳಿಗೆ ಆ ಅಂದರೆ ಅಮ್ಮ ಎಂದು ಕಲಿಸಿಕೊಟ್ಟು ಬರುವ ಎಲ್ಲಾ ಮಕ್ಕಳನ್ನು ತಮ್ಮ ಮಕ್ಕಳೆಂದು ಬೆಳೆಸಿದ ಹೆಮ್ಮೆಯ ಶಿಕ್ಷಕಿ ನಮ್ಮೆಲ್ಲರ ಈ ಟೀಚರ್. 2006ನೇ ಇಸವಿಯಲ್ಲಿ ಅತ್ಯುತ್ತಮ ಶಿಕ್ಷಕಿ ಎಂಬ ರಾಜ್ಯ ಪ್ರಶಸ್ತಿ, 2013ರಲ್ಲಿ ರಾಜ್ಯ ಸರ್ಕಾರ ನೀಡುವ ನೈರ್ಮಲ್ಯ ಪ್ರಶಸ್ತಿ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. 18 ವರ್ಷದ ಬಾಲಮೇಳದಲ್ಲಿ ಸತತ 14 ವರ್ಷಗಳ ಕಾಲ ಸಮಗ್ರ ಪ್ರಶಸ್ತಿಯನ್ನು ನಮ್ಮ ಗುಡ್ಡೇಕೊಪ್ಪ ಅಂಗನವಾಡಿಯ ಪಾಲಾಗಿಸಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯವೇ ಸರಿ. 1989-90ನೇ ಇಸವಿಯಲ್ಲಿ ಅಕ್ಷರ ತುಂಗ ಎಂಬ ಸರ್ಕಾರದ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡುವ ಮಹೋನ್ನತ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ತಾಲೂಕಿನಲ್ಲಿ ಅತ್ಯಧಿಕ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡಿದ ಕೀರ್ತಿ ಈ ಟೀಚರಿಗೆ ಸಲ್ಲುತ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಸಹಕಾರದಲ್ಲಿ ಸಮೃದ್ಧಿ ಇದೆ ಎಂಬುದನ್ನು ಅರಿತ ಶ್ರೀಮತಿಯವರು 1993ರಲ್ಲಿ ಮಹಿಳಾ ಸಬಲೀಕರಣ ಉದ್ದೇಶದಿಂದ ಮಹಿಳಾ ಸಹಕಾರಿ ಸಂಘಗಳನ್ನು ಪ್ರಥಮವಾಗಿ ನಮ್ಮ ಗುಡ್ಡೇಕೊಪ್ಪ ವ್ಯಾಪ್ತಿಯಲ್ಲಿ ಪ್ರಾರಂಭಿಸಿ ಜಾತಿ ರಹಿತ, ಶೋಷಣೆ ಮುಕ್ತ ಮತ್ತು ಸಮಾನತೆಯ ಸಮಾಜ ನಿರ್ಮಾಣ ಸಹಕಾರ ಕ್ಷೇತ್ರದ ನಿಜವಾದ ಗುರಿ ಎಂದು ತಿಳಿಸಿಕೊಟ್ಟರೆಂದರೆ ತಪ್ಪಾಗಲಾರದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿಯಂತೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸಿದವರಲ್ಲಿ ನಮ್ಮ ನೆಚ್ಚಿನ ಈ ಟೀಚರ್ ಮೊದಲಿಗರು. ಮೈ ಸ್ಟೂಡೆಂಟ್ಸ್ ಹ್ಯಾವ್ ಎ ಲಿಟ್ಲ್ ಹ್ಯಾಂಡ್ಸ್ ಅಂಡ್ ಬಿಗ್ ಹಾರ್ಟ್ಸ್. ನನ್ನ ವಿದ್ಯಾರ್ಥಿಗಳಿಗೆ ತುಟ್ಟ ಕೈಗಳಿರಬಹುದು, ಆದರೆ ವಿಶಾಲವಾದ ಮನಸ್ಸಿದೆ ಎಂದು ಕಲಿಸಿಕೊಟ್ಟು ಅತ್ಯುತ್ತಮವಾದ ಅಕ್ಷರದ ನುಡಿಗಳನ್ನು ಮಕ್ಕಳ ಹೃದಯಕ್ಕೆ ಪೋಣಿಸಿಕೊಟ್ಟ ಈ ಪ್ರೀತಿಯ ಶಿಕ್ಷಕಿಯಾದಂತಹ ಸೀತಾ ಲಕ್ಷ್ಮಿ ಅವರಿಗೆ ಬದ್ರಿಯ ಸುನ್ನಿ ಜುಮಾ ಮಸೀದಿ ಗುಡ್ಡೇಕೊಪ್ಪ, SYS, SSF, SPS, ABC ಎಲ್ಲರ ಪರವಾಗಿ ವೇದಿಕೆಯಲ್ಲಿ ಸನ್ಮಾನ ನಡೆಯಲಿಕ್ಕಿದೆ. ಇದು ಟೀಚರ್ ನಿಮಗೆ ಕೊಡುವಂತಹ ಚಿಕ್ಕ ಸ್ಮರಣಿಕೆ ಅಷ್ಟೇ. ತಾವು ಸಲ್ಲಿಸಿದಂತಹ ಸೇವೆ ಅದು ಅತ್ಯಮೂಲ್ಯವಾದಂತಹ ಸೇವೆ. ತಾವು ಕಲಿಸಿದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಭಾರತ ದೇಶದ ಭವ್ಯ ಪ್ರಜೆಗಳಾಗಿರಲಿ, ಉತ್ತಮವಾದಂತಹ ಮಕ್ಕಳಾಗಿರಲಿ, ತಮ್ಮ ಮನಸ್ಸು ಅತ್ಯಂತ ನೈರ್ಮಲ್ಯ ಮನಸ್ಸು ಎಂಬುದಕ್ಕೆ ಈ ವೇದಿಕೆಯೇ ಸಾಕ್ಷಿಯಾಗುತ್ತದೆ. ಧನ್ಯವಾದಗಳು, ಧನ್ಯವಾದಗಳು. ಕಂಗ್ರಾಚುಲೇಷನ್ಸ್ ಮೇಡಮ್.